ಎಷ್ಟೋ ವರ್ಷಗಳ ಹಿಂದೆ ಬಗ್ದಾದ್ನಲ್ಲಿ ಒಬ್ಬ ಬಹು ಶ್ರೀಮಂತ ವ್ಯಕ್ತಿ ಧರ್ಮಕ್ಷೇತ್ರಗಳ ದರ್ಶನ ಮಾಡ್ಕೊಂಬರ್ಬೇಕು ಅಂತ ಸಂಸಾರದೊಂದಿಗೆ ಪ್ರವಾಸ ಮಾಡ್ತಿದ್ದ. ಹೋಗುವಾಗ ದಾರಿಯಲ್ಲಿ ಸಿಕ್ಕಂಥ ಸಂತರಿಗೆ, ದೀನರಿಗೆ, ಬಡವರಿಗೆ ದಾನ ಮಾಡ್ತಿದ್ದ. ಹಾಗೊಂದಿನ ಒಂದು ಪಟ್ಟಣದ ಪ್ರವೇಶ ಮಾಡಿದ. ಆ ಪಟ್ಟಣದ ಮಧ್ಯ ಪ್ರವೇಶಕ್ಕೆ ಬಂದ. ಅಲ್ಲಿಂದ ಒಂಟೆ ಸವಾರಿಯಲ್ಲಿ ಮುಂದೆ ಹೋಗಬೇಕಾಗಿತ್ತು. ತನ್ನ ಕಡೆ ಇರುವಂಥ ಸಾಮಾನುಗಳನ್ನೆಲ್ಲ ಒಂಟೆ ಮೇಲೆ ಹೇರಬೇಕಲ್ಲ. ಆ ಕಡೆ ಈ ಕಡೆ ನೋಡಿದ. ಅಲ್ಲಿ 4 ಜನ ಹುಡುಗರು ಕೂತಿದ್ರು, ತರುಣರು ಕೂತಿದ್ರು. ಬನ್ರಪ್ಪ ಅಂತ ಹೇಳಿದ್ರು. ಅವ್ರ ಹತ್ರ ಬಂದ ಕೆಲಸ ಹೇಳಿದ. ಒಬ್ಬನಿಗೆ ಮಾತ್ರ ಅವನು ಹೇಳಿದ್ದು ತಿಳಿತು. ಉಳಿದರಿಗೆ ಭಾಷೆ ಬರಲ್ಲ. ಆದರೂ ಕೈ ಸನ್ನೆ ಮಾಡಿದ. ಅವ್ರು ಸರಸರನೆ ಸಾಮಾನೆಲ್ಲ ಒಂಟೆಗಳ ಮೇಲೆ ಹೇರಿ ಸಜ್ಜು ಮಾಡಿದರು. ಆತ ಸಂತೋಷದಿಂದ ಅವರೊಬ್ಬನು ಕರೆದು ಒಂದು ಬಂಗಾರದ ನಾಣ್ಯ ಕೊಟ್ಟ. ಇವೆಲ್ಲ ಹಂಚ್ಕೊಳ್ಳಿ ಇದನ್ನು ಅಂತ ಕೊಟ್ಟ. ಅವ್ರಿಗೆ ಭಾರಿ ಸಂತೋಷ. ಅವರಿಷ್ಟು ಹಣ ಅಪೇಕ್ಷೆ ಮಾಡಿರಲೇ ಇಲ್ಲ. ಶ್ರೀಮಂತ ಹೊರಟೋದ. ಈ 4 ಜನರೊಳಗೆ ಒಬ್ಬ ಪರ್ಷಿಯಾ ದೇಶದವನು. ಅವನು ಹೇಳ್ದ, ಇದೇನು ಹಣ ಬಂತಲ್ಲ, ನಾನು ಅಂಗೂರು ತಿಂತೇನೆ ಅಂದ. ನನಗೆ ಭಾಳ ಇಷ್ಟ ಅಂದ. ಇನ್ನೊಬ್ಬ ಮನುಷ್ಯ ಅರಬ್ಬಿ ದೇಶದವನು. ಅವನು ಹೇಳ್ದ, ಸಾಧ್ಯನೇ ಇಲ್ಲ, ಅಂಗೂರು ಯಾರಿಗೆ ಬೇಕೋ, ನನಗೆ ಬೇಕಾದ ಇನಾಬ್ ತಿಂತೇನೆ ಅಂದ. ಮೂರನೇವನು ತುರ್ಕಿಸ್ತಾನದವನು. ಅವನಿಗೆ ಕೋಪ ಇರ್ತು. ನಿಮ್ಗೆ ಬೇಕಾದಂತ ತಗೋಬೇಕಾ? ಅದೇ ತಿನ್ಬೇಕೇನು ನಾನು? ಅದೆಲ್ಲ ಬೇಡ, ನನಗೆ ಅಂಗೂರು ಬೇಡ, ಇನಾಬು ಬೇಡ, ನನಗೆ ಉಜುಮ್ ಬೇಕು, ಅದನ್ನೇ ತೊಗೊಂಬರೋಣ ಅಂದ. ಸಿಟ್ಟು. 4ನೇನು ಬಿಟ್ಟಾನೇನು, ಅವನು ಗ್ರೀಸ್ ದೇಶದವನು. ಅವನು ಏರಿ ಧ್ವನಿಯಲ್ಲೇ ಕೂಕೊಂಡ, ನೀವೇನಾದರೂ ತಿಂದ್ಕೊಳ್ಳಿ, ಅಂಗೂರಾದರೂ ಆಗಲಿ, ಇನಾಬ್ ಆಗಲಿ, ಉಜುಮ್ ಆಗಲಿ, ಅವು ಯಾವುದೂ ಬೇಡ. ನನಗೆ ಬೇಕಾದ ಸ್ಟಾಫಿಲ್, ಆ ಸ್ಟಾಫಿಲ್ ಬೇಕು, ನಾನು ದುಡ್ಡು ಕೊಟ್ಬಿಡಿ, ನಾನು ತೊಗೋತೀನಿ ಅಂದ. ಇರೋದು ಒಂದು ಬಂಗಾರದ ನಾಣ್ಯ. ಅದನ್ನು ದುಡ್ಡು ಮಾಡಬೇಕಲ್ಲ, ಎಲ್ಲೋ ಕಡೆ ಬಂಗಾರ ಕೊಟ್ಟು ಹಣ ಹಂಚ್ಕೋಬೇಕಾಗ್ತಿತ್ತು. ಜಗಳ ಶುರು ಆಯಿತು. ನನಗೆ ಬೇಕು, ಅದು ಬೇಕು ಅಂತ. ತನಗೆ ಬೇಕಾದನ್ನೇ ಕೊಂಡುಕೊಳ್ಬೇಕು ಅಂತ ಹಠ ಇರೋದ್ರಿಂದ ಮಾತು ಬೆಳೆದು ವಾತಾವರಣ ಬಿಸಿ ಆಯಿತು. ಆಗ ಅಲ್ಲೊಬ್ಬ ಹಿರಿಯ ಬಂದ. ಏನು ಜಗಳ ನಿಮ್ಮದು ಅಂತ ಕೇಳಿದ. ಅವ್ರು ಹೇಳಿದ್ದನ್ನು ಕೇಳಿ ನಕ್ಕ. ಅವನು ತಿಳುವಳಿಕೆ ಇದ್ದವನು. ಆಯ್ತಪ್ಪ, ನೀವು ಜಗಳಾಡಬೇಡಿ, ಬಂಗಾರ ನಾಣ್ಯ ನನಗೆ ಕೊಡಿ, ಬೇಕಾದಂತ ತಂದು ಕೊಡ್ತೇನೆ ಅಂದ. ಆ ನಾಣ್ಯ ತೊಗೊಂಡು ಹೋಗಿ ಒಂದು ದೊಡ್ಡ ಬುಟ್ಟಿ ದ್ರಾಕ್ಷಿ ಹಣ್ಣು ತಂದ. ಅವ್ರ ಮುಂದಿಟ್ಟು, ನೋಡಿ, ನೀವೆಲ್ಲ ಅಪೇಕ್ಷೆ ಮಾಡಿದ್ದು ಇಲ್ಲಿದೆ. ನಿಮ್ಮ ಅಂಗೂರ್, ಇನಾಬ್, ಉಜುಮ್, ಸ್ಟಾಫಿಲ್ ಇವೆಲ್ಲ ಬೇರೆ ಬೇರೆ ಭಾಷೆ ಪದಗಳು. ಅದರ ಅರ್ಥ ಒಂದೇ, ದ್ರಾಕ್ಷಿ ಅಲ್ವಾ? ಸಂತೋಷ ಪಡಿ ಅನ್ನಂತ ಹೇಳಿ ಹೊರಟ. ಅವ್ರು ತಮ್ಮ ಮೂರ್ತನ ನಾಚಿಕೊಂಡ್ರು. ಸಂತೋಷದಿಂದ ದ್ರಾಕ್ಷಿ ತಿಂದರಂತೆ. ಅಲ್ವಾ? ಎಷ್ಟು ಚಂದ ನೋಡಿ. ಒಂದು ಅದ್ಭುತ ಕಥೆ ಅಲ್ವಾ ಇದು? ನಮ್ಮ ಹಣೆ ಬಾರನೂ ಹಾಗೆ ಇದೆ. ನಮ್ಮ ಜಾತಿ, ನಮ್ಮ ಧರ್ಮ, ನಮ್ಮ ನಂಬಿಕೆ ಅಂತ ಹಾರಾಡ್ತೇವೆ, ಹೋರಾಡ್ತೇವೆ. ಸಾಮಾಜಿಕ ಜೀವನವನ್ನು ನರಕ ಮಾಡ್ಕೊಳ್ತೇವೆ. ನಿಜವಾಗಿ ನೋಡಿದರೆ ಯಾವುದೇ ನಿಜವಾದ ಧರ್ಮದ ಮೂಲ ಆಶಯ ಒಂದೇ. ಅದು ಸತ್ಯದ ಅನ್ವೇಷಣೆ, ಆನಂದದ ಅನ್ವೇಷಣೆ. ಮನುಷ್ಯ ಪ್ರಾಣಿ ಅನ್ನೋದು ಭೂಮಿ ಮೇಲೆ ಹುಟ್ಟಿ ಬಂದಾಗಿನಿಂದ ಬಹುಶಃ ಪ್ರಪಂಚದ ಕೊನೆಯವರೆಗೆ ಉಳಿವಾದದ್ದು ಇದೊಂದೇ ಅನ್ವೇಷಣೆ. ಇದೇ ದ್ರಾಕ್ಷಿ, ಆನಂದದ ಅನ್ವೇಷಣೆ. ಅದನ್ನು ನಾವು ಬೇರೆ ಬೇರೆ ಮತಗಳ ಆಶಯ ಬೇರೆ ಆದದ್ದು ಅಂತ ಭ್ರಮಿಸಿಕೊಂಡು ಭಿನ್ನತೆ ತರ್ತೇವೆ. ಆದರೆ ಆ ಹಿರಿಯ ಬಂದ ಹಾಗೆ ಯಾರಾದರೂ ನಮಗೆ ಹೇಳ್ಯಾರ, ಸ್ವಾಮಿ ನೀವೆಲ್ಲ ಬೇರೆ ಬೇರೆ ಅಂದ್ಕೊಂಡಿದ್ದೀರಲ್ಲ, ಅದೆಲ್ಲ ಒಂದೇ ಅಪ್ಪ. ಬೇರೆ ಮತ, ಬೇರೆ ಧರ್ಮ, ಬೇರೆ ಜಾತಿ ಅಂತ ಹೇಳ್ತೀರಲ್ಲ, ಅದೆಲ್ಲ ಬೇರೆ ಅಲ್ಲ, ಉದ್ದೇಶ ಒಂದೇ. ಅದು ಆನಂದದ ಅನ್ವೇಷಣೆ, ಎಲ್ಲರೂ ಆನಂದವಾಗಿರಬೇಕು ಅಂತ. ಇದನ್ನು ಯಾರಾದರೂ ಯಾವತ್ತಾದರೂ ತಿಳಿ ಹೇಳ್ಯಾರ? ಹೇಳಿದಾಗ ಈ ಪರಸ್ಪರ ದ್ವೇಷ ಕಮ್ಮಿ ಆದೀತಾ ಅನ್ನೋ ಆಸೆಯಲ್ಲಿ ನಾನಿದ್ದೇನೆ.